ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು. ನೀವೇ ಕೇಳಿರುವಂಥ ವಿಡಿಯೋ ಇದು. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ. ನೀವು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತೀರಾ, ತುಂಬ ನೀಟಾಗಿ ಹಾಕ್ತೀರಾ, ಹೀಗೆ ಸಾಕಷ್ಟು ಕಮೆಂಟ್ಗಳು ಬಂದಿತ್ತು. ನಿಮ್ಮ ಕಮೆಂಟ್ ಎಲ್ಲ ಓದ್ಬಿಟ್ಟು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಹಾಗೆ ಕೆಲವೊಬ್ಬರು ಒಂದೊಂದು ಕ್ವಶನನ್ನು ರಂಗೋಲಿಗೆ ಸಂಬಂಧಪಟ್ಟಾಗೆ ಕೇಳಿದ್ದೀರಾ. ಆ ಎಲ್ಲ ಕ್ವಶನ್ಸ್ಗಳಿಗೆ ನಾನಿವತ್ತು ಆನ್ಸರನ್ನು ಮಾಡ್ತಾಯಿದ್ದೀನಿ. ಹಾಗೆಯೇ ಸಾಕಷ್ಟು ನಾನು ಪ್ರತಿನಿತ್ಯನೂ ಕೂಡ ಸಿಂಪಲ್ಲಾಗಿ ಯಾವ ಥರ ನಾನು ಬಾಗಿಲಿಗೆ ರಂಗೋಲಿಯನ್ನು ಹಾಕ್ತಾ ಇರ್ತೀನಿ, ಮತ್ತು ಪುಟ್ಟಾದಂಥ ರಂಗೋಲಿಯನ್ನು ಯಾವ ಥರ ಹಾಕ್ತಾ ಇರ್ತೀನಿ, ಅವೆಲ್ಲವನ್ನು ಕೂಡ ಸ್ವಲ್ಪ ವೀಡಿಯೋಗಳಿದ್ವು, ಅವೆಲ್ಲವನ್ನು ಸೇರಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ನಾನು ವಾರದ ದಿನ ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನಿಮ್ಮ ಮೊದಲನೇ ಕ್ವಶನ್ಗೆ ನಾನು ಆನ್ಸರ್ ಮಾಡೋದಾದರೆ, ಪ್ರತಿನಿತ್ಯ ನೀವು ಬಾಗಿಲಿಗೆ ರಂಗೋಲಿ ಹಾಕಿಬಿಟ್ಟು ದೀಪವನ್ನು ಹಚ್ತೀರಾ ಅಂತ. ಇಲ್ಲ, ಪ್ರತಿನಿತ್ಯನೂ ಕೂಡ ನಾನು ದೀಪವನ್ನು ಬಾಗಿಲಿಗೆ ಹಚ್ಚೋದಿಲ್ಲ. ಅಮಾವಾಸ್ಯೆ ದಿನ ಹಚ್ತೀನಿ, ನೆಕ್ಸ್ಟ್ ಹುಣ್ಣಿಮೆ ದಿನ ಹಚ್ತೀನಿ, ಹಾಗೆ ಶುಕ್ರವಾರ ದಿನ ಹಚ್ತೀನಿ. ಹಾಗೆಯೇ ಎಲ್ಲ ಹಬ್ಬಗಳಿಗೂ ಕೂಡ ಸ್ಪೆಷಲಾಗಿ ಆವಾಗಲೂ ಕೂಡ ನಾನು ದೀಪವನ್ನು ಬೆಳಗಿಸ್ತಾ ಹೋಗ್ತಿರ್ತೀನಿ, ಅಂದರೆ ಬಾಗಿಲಿಗೆ ದೀಪವನ್ನು ಹಚ್ತಾ ಇರ್ತೀನಿ. ಹಾಗೆ ದೀಪಾವಳಿ ಸಮಯದಲ್ಲಿ ಕಾರ್ತಿಕ ಮಾಸದ 1 ತಿಂಗಳು ಸಂಪೂರ್ಣವಾಗಿ ಆವಾಗಲೂ ಕೂಡ ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ಆದರೆ ಬೆಳಗ್ಗೆ, ಇಲ್ಲಾಂದರೆ ಸಂಜೆ ಟೈಮಲ್ಲಂತೂ ಕಂಪಲ್ಸರಿ ಡೈಲಿ ಕಂಪಲ್ಸರಿಯಾಗಿ ಸಂಜೆ ಸಮಯದಲ್ಲಿ 2 ದೀಪ ಮತ್ತು ತುಳಸಿ ಕಟ್ಟಿಗೆ 1 ದೀಪ. ಹಾಗೆಯೇ ನಮ್ಮ ಮನೆ ಮುಂದೆನೇ ಯಲ್ಲಮ್ಮ ದೇವಿ ಇದೆ, ಸೊ ಆ ಯಲ್ಲಮ್ಮ ದೇವಿಗೆ ಕಂಪಲ್ಸರಿಯಾಗಿ 4 ಮಾಡ್ತೀರಾ ಏನು ಅಂತ ಕೇಳಿದ್ದೀರಾ. ಇಲ್ಲ, ನಾನು ಆ ಥರದ್ದು ಅಡುಗೆಗೆಲ್ಲ ಯೂಸ್ ಮಾಡುವಂಥ ಆಯಿಲನ್ನು ನಾನು ಯೂಸ್ ಮಾಡೋದಿಲ್ಲ. ದೀಪಕ್ಕೋಸ್ಕರನೇ ಸ್ಪೆಷಲಾಗಿ ಸ್ವಲ್ಪ ಎಣ್ಣೆಯನ್ನು ತಂದಿಟ್ಕೊಂಡಿರ್ತೀನಿ. ಅದು ನಾನು ಹರಳೆಣ್ಣೆ ತಂದಿಟ್ಟಿರ್ತೀನಿ. ಇನ್ ಕೇಸ್ ಅದು ಇರಲಿಲ್ಲ, ಅದು ಖಾಲಿ ಆಯಿತು ಅಂತ ಅಂದರೆ ಒಳ್ಳೆಣ್ಣೆದೇ ಪಾಕೆಟ್ಗಳು ಸಿಗುತ್ತಲ್ವ, ಸೊ ಅದನ್ನು ನಾನು ಸಪ್ರೇಟಾಗಿ ದೀಪಕ್ಕೆ ಹಚ್ಚಲಿಕ್ಕೆ ಅಂತಲೇ ತಂದಿಟ್ಕೊಂಡಿರ್ತೀನಿ. ಅಡುಗೆಗೆ ಯೂಸ್ ಮಾಡುವಂಥ ಯಾವುದೇ ಆಯಿಲ್ ಕರ್ದಿರುವಂಥದ್ದು ಏನಾದರೂ ಬಾಯ್ಲ್ ಮಾಡಿರ್ತೀವಲ್ವ, ಸೊ ಆ ಥರದ ಎಣ್ಣೆ ಅಥವಾ ಅಡುಗೆಗೆ ಅಂತ ಇಟ್ಕೊಂಡಿರೋದು, ಇದನ್ನು ಯಾವುದನ್ನು ಕೂಡ ನಾನು ದೇವರಿಗೆ ಅಂತ ಯೂಸ್ ಹಬ್ಬ ಏನಾದರೂ ಮನೆಯಲ್ಲಿ ಸ್ಪೆಷಲ್ಲಾಗಿ ಏನಾದರೂ ಇತ್ತು ಅಂತಂದರೆ ಆವಾಗಷ್ಟೇ ನಾನು ತುಂಬ್ತಾ ಇದ್ದೆ. ಬಟ್ ಅದು ಏನೋ ಗೊತ್ತಿಲ್ಲ, ತುಂಬ ದಿನದಿಂದ ಬೆಳಗ್ಗೆ ಮಾರ್ನಿಂಗೇ ಏನು ಮಾಡ್ತೀನಿ, ನಾನು ಹೊಸ್ಲುಗಳಿಗೆ ಎಲ್ಲ ಪೂಜೆ ಮಾಡಿದ ತಕ್ಷಣವೇ ಸ್ವಲ್ಪ ರಂಗೋಲಿಯನ್ನು ಎಲ್ಲ ತುಂಬ ಕಲರ್ಸ್ ಏನಿಲ್ಲ, ಸ್ವಲ್ಪ ರೆಡಿ ಮಾಡಿಟ್ಕೊಂಡಿದ್ದೀನಿ, ಡಬ್ಬಿ ತರಿಸ್ಕೊಂಡಿದ್ದೀನಿ. ಸೊ ಇದನ್ನು ಇಟ್ಕೊಳ್ಳೋಕ್ಕೆ ಅಂತಲೇ ರಂಗೋಲಿಗಳನ್ನು ಇಟ್ಕೋಬೇಕು ಅಂತಂದರೆ ಮಸಾಲೆ ಡಬ್ಬೆ ಟೈಪು ಪ್ಲಾಸ್ಟಿಕ್ಕಿನ ಸಿಕ್ಕಿದೆ, ಸೊ ಅದರಲ್ಲೇ ನಾನು ಇವೆಲ್ಲ ಕಲರ್ಸನ್ನು ಹಾಕಿ ಇಟ್ಕೊಂಡಿದ್ದೀನಿ.
ಅವನ್ನೇ ಏನು ಮಾಡ್ತಾ ಇರ್ತೀನಿ, ಹಾಗೆ ಸ್ವಲ್ಪ ಲೈಟಾಗಿ ತುಂಬ್ತಿರ್ತೀನಿ. ತುಂಬ ಕರೆಕ್ಟಾಗಿ ಫಿಲ್ ಮಾಡಲ್ಲ, ಸ್ವಲ್ಪ ಲೈಟಾಗಿ ತುಂಬ್ತಾ ಇರ್ತೀನಿ. ಹಾಗೆ ತುಂಬಿದರೆ ನನಗೇನೋ ಸಮಾಧಾನ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮನಸ್ಸಿಗೂ ಸಮಾಧಾನ ಆಗುತ್ತೆ. ಹಾಗೆ ಬಾಗಿಲಲ್ಲೂ ಕೂಡ ರಂಗೋಲಿಯನ್ನು ನೋಡಿದರೆ ಏನೋ ಒಂಥರ ಖುಷಿ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರದ್ದೇ ರಂಗೋಲಿ ತುಂಬ್ತಾ ಇರ್ತೀನಿ. ಆಮೇಲೆ ಮನೆಯಲ್ಲೂ ಕೂಡ ಅಷ್ಟೇ, ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ನಾನು ಮದುವೆ ಆಗಿ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ರಂಗೋಲಿ ಹಾಕುವಂಥದ್ದು ಅಂತಂದರೆ ನಾನೇ ಅಂತಲೇ ಹೇಳ್ಬೋದು. ಹಾಗಾಗಿ ಏನೇ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಇರ್ಬೋದು ಅಥವಾ ಏನೋ ಒಂದು ಕಾರ್ಯಕ್ರಮ ಇರಲಿ, ಸ್ಪೆಷಲ್ಲಾಗಿದ್ದೇನೋ ಇತ್ತು ಅಂತಂದ್ರೂ ಕೂಡ ಅಲ್ಲಿ ರಂಗೋಲಿ ಹಾಕುವಂಥದ್ದು ನಾನೇ ಆಗಿರುತ್ತೆ. ತುಂಬ ದೊಡ್ಡ ದೊಡ್ಡ ರಂಗೋಲಿಯನ್ನು ಕೂಡ ಬಿಡ್ತಾ ಇರ್ತೀನಿ. ಸೊ ಆ ಥರ ಏನೇ ಸ್ಪೆಷಲ್ ಆಗಿದ್ದರೂ ಕೂಡ ರಂಗೋಲಿಯನ್ನು ಹಾಕುವಂಥ ಕೆಲಸ ನನ್ನದೇ ಆಗಿರುತ್ತೆ. ಹಾಗೆಯೇ ಬಾಗಿಲುಗಳಿಗೆ ಡೆಕೋರೇಷನ್ ಮಾಡುವಂಥದ್ದು, ಹೊಸ್ಲುಗಳಿಗೆ ರಂಗೋಲಿಯನ್ನು ಹಾಕುವಂಥದ್ದು, ಪೂಜೆ ಮಾಡುವಂಥದ್ದು, ಈ ಥರದ್ದು ಸಣ್ಣ ಪುಟ್ಟ ಏನೋ ಸ್ಪೆಷಲ್ ಆದಂಥ ಕೆಲಸ ಇರುತ್ತಲ್ವ, ಇದೆಲ್ಲದನ್ನು ಕೂಡ ನಾನೇ ಮಾಡ್ತಾ ಇರ್ತೀನಿ. ಸೊ ಹಾಗೆಯೇ ಪ್ರತಿನಿತ್ಯನೂ ಕೂಡ ನಾನು ರಂಗೋಲಿಗೂ ಕೂಡ ಬಣ್ಣವನ್ನು ಕೂಡ ಲೈಟಾಗಿ ತುಂಬ್ತಾ ಇರ್ತೀನಿ. ಸೊ ನೀವು ನೋಡ್ತಾ ಇರ್ತೀರ, ಡೈಲಿನೂ ಕೂಡ ಆ ಥರ ಲೈಟಾಗಿ ತುಂಬ್ತಾ ಇರ್ತೀನಿ. ಇರ್ತೀನಲ್ವ, ಸೊ ಅದೇ ಥರದ ಅವೇ ವಿಡಿಯೋಗಳಿವು. ಅವೆಲ್ಲವನ್ನು ಕೂಡ ಸೇರಿಸ್ಬಿಟ್ಟು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ. ಅಂದರೆ ನೀವು ನಿಮ್ಮ ಮನೆ ಬಾಗಿಲಲ್ಲಿ ಈ ಥರ ಸುಂದರವಾದಂಥ ರಂಗೋಲಿಯನ್ನು ಹಾಕ್ಕೊಂಡ್ಬಿಟ್ಟು ಮನೆಯನ್ನು ಕೂಡ ತುಂಬಾ ಅಂದರೆ ತುಂಬಾ ಆಕರ್ಷಣೀಯವಾಗಿ ಇಟ್ಕೋಬೋದು. ಮನೆ ಬಾಗಿಲಲ್ಲಿ ರಂಗೋಲಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮನೆಗೆ ಬರೋರಿಗಾಗಿರ್ಬೋದು ಅಥವಾ ಮನೆಯಿಂದ ಹೊರಗೆ ಹೋಗುವವರು, ಕೆಲಸ ಮಾಡಲಿಕ್ಕೆ ಹೋಗ್ತಾ ಇರ್ತಾರಲ್ವ, ಅವರಿಗೆ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಬರ್ತಾ ಇರುತ್ತೆ. ಪಾಸಿಟಿವ್ ಆದಂಥ ಮೈಂಡ್ ಸೆಟ್ಟಿನಿಂದ ಮನೆಯಿಂದ ಹೊರಗೆ ಹೋದ್ರು ಅಂತಂದರೆ ಅವರು ಕೂಡ ಫುಲ್ ಡೇ ಆರಾಮಾಗಿ ಪಾಸಿಟಿವ್ ಆಗಿ ಎಲ್ಲರ ಜೊತೆನೂ ಕೂಡ ಖುಷಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು. ನಾವೇ ಇವಾಗ ನಮ್ಮ ಮನೆಯಿಂದ ಹೊರಗೆ ಹೋಗುವಾಗ ಯಾರೇ ಕೆಲಸಕ್ಕೆ ಹೋಗ್ತಾ ಇರ್ತಾರಲ್ವ, ಮನೆಯಲ್ಲಿ ಗಂಡು ಮಕ್ಕಳಾಗಿರ್ಬೋದು ಅಥವಾ ನಾವಾಗಿರ್ಬೋದು, ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಅದನ್ನು ನೋಡಿಕೊಂಡು ಒಂದು ಸ್ಮೈಲನ್ನು ಕೊಟ್ಟು ಹೋದ್ವಿ ಅಂತಂದರೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ವಾಪಸ್ ಬಂದಾಗಲೂ ಕೂಡ ಅಷ್ಟೇ, ರಂಗೋಲಿ ಯಾವುದೇ ಕಾರಣಕ್ಕೂ ಹಾಳಾಗಿರಲ್ಲ, ನಮ್ಮ ಮನೆಯಲ್ಲಂತೂ ಹಾಳಾಗಿರಲ್ಲ. ಯಾರಾದರೂ ಹಾಳು ಮಾಡೋರಿದ್ದರೆ, ಚಿಕ್ಕ ಮಕ್ಕಳಿದ್ರೆ ಅಥವಾ ಏನೋ ಒಂದು ಕೆಲಸದ ಮೇಲೆ ಇತ್ತು ಅಂತಂದರೆ ಹಾಳಾಗಿರುತ್ತೆ.
ಹೇಳ್ತಾ ಕೂಡ ಹೊಸ್ತಿಲಿಗೆ ಒಂದು ಮೆಳೆಯನ್ನು ಬಡಿಸ್ಬಿಟ್ಟೇ ಒಳಗೆ ಕರ್ಕೊಳ್ತಾರೆ. ಯಾಕೆಂದರೆ ಅಲ್ಲಿ ದೇವತೆಗಳಿರ್ತಾರೆ. ಆ ದೇವತೆಗಳು ಅಲ್ಲಿ ನೆಲೆಸಿರೋದ್ರಿಂದ ನೀನು ಕೂಡ ಈ ಮನೆಯ ಒಂದು ಗೃಹಲಕ್ಷ್ಮಿಯಾಗಿ ಮನೆಗೆ ಬರ್ತಾ ಇದೆಯಾ, ಸೊ ಅದಕ್ಕೆ ಅಂತ. ಹಾಗೆ ಮಕ್ಕಳು ಹೊಸದಾಗಿ ತೊಟ್ಲು ಹೊಸದಾಗಿ ಬಂದಿತ್ತು ಅಂದರೂ ಕೂಡ ಈ ಥರ ಮಾಡ್ತಿರ್ತಾರೆ. ಸೊ ಇದರ ಉದ್ದೇಶ ಮೂಲವಾಗಿ ಏನು ಅಂತ ಅಂದರೆ, ಹೊಸ್ತಿಲಲ್ಲಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಅಂತ. ಆ ದೇವಾನುದೇವತೆಗಳನ್ನು ನಾವು ಯಾವಾಗಲೂ ತುಳಿಬಾರ್ದು, ಕಾಲಿಂದ ಯಾವುದೇ ಕಾರಣಕ್ಕೂ ಕಾಲನ್ನು ಬಡಿಸ್ಬಾರ್ದು. ಸೊ ಕಾಲನ್ನು ಬಡಿಸ್ದೆ ನಾವು ದಾಟಿ ಹೋಗೋದ್ರಿಂದ ಈ ಒಂದು ಲಕ್ಷ್ಮಿಯ ಒಂದು ಹಾಕಿದರೆ ಲಕ್ಷ್ಮಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಅದನ್ನು ಹಾಕಬೇಕಾಗತ್ತೆ. ಅಷ್ಟದಳದ ಒಂದು ರಂಗೋಲಿಯನ್ನು ಕೂಡ ಬಿಡಿಸುವಂಥದ್ದು. ಹಾಗೆ ಯಾವುದಾದ್ರೂ ದೇವರ ಒಂದು ಪ್ರತಿಷ್ಠಾಪನೆ ಮಾಡಬೇಕು, ಯಾವುದಾದ್ರೂ ಒಂದು ಗದ್ದಿಗೆಯನ್ನು ಹಾಸಿಬಿಟ್ಟು ಅಲ್ಲೇನಾದರೂ ದೇವರನ್ನು ಕೂರಿಸ್ಬೇಕು, ಈ ಥರದ್ದೇನಾದರೂ ಇದ್ದಾಗ ಯಾವ ಥರದ ರಂಗೋಲಿ ಹಾಕಬೇಕು ಅಂತ ಹೇಳಿದರೆ, ಸಾಮಾನ್ಯವಾಗಿ ಹಾಕುವಂಥದ್ದು ಅಷ್ಟದಳದ ಒಂದು ರಂಗೋಲಿಯನ್ನು ಹಾಕ್ತಾ ಇರ್ತಾರೆ. ಇನ್ನು ಶಂಖವನ್ನು ಹಾಕುವಂಥದ್ದು, ಹಾಗೆಯೇ ಕಮಲದ ಹೂವನ್ನು ಹಾಕುವಂಥದ್ದು, ತಾವರೆ ಹೂವಿನ ಚಿತ್ರವನ್ನು ಹಾಕುವಂಥದ್ದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಇನ್ನು ಒಲೆಗಳಿಗೂ ಕೂಡ ಅಷ್ಟೇ, ಅಂದರೆ ಒಲೆ ಮೇಲೆ ಹಾಕುವಂಥ
ಇದೇ ಥರನೇ ಇರುತ್ತೆ. ಅಂದರೆ ಮಾರ್ನಿಂಗು ನಾನು ಪೂಜೆ ಮಾಡುವಂಥದ್ದು ಮತ್ತು ಇದು ಹೊಸ್ತಿಲಿಗೆ ಯಾವ ರೀತಿ ಪೂಜೆ ಮಾಡ್ತೀನಿ, ಯಾವ ಥರ ರಂಗೋಲಿ ಹಾಕ್ತೀನಿ ಅನ್ನುವಂಥದ್ದು. ಸೊ ಸ್ವಲ್ಪ ಕಲೆಕ್ಷನನ್ನು ಮಾಡ್ಕೊಂಡಿದ್ದೆ, ಅದನ್ನೆಲ್ಲದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ಥರದ ರಂಗೋಲಿಗಳನ್ನು ಟ್ರೈ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸೊ ನೋಡ್ತಾ ಹೋಗಿ. ಹಾಗೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡ್ಬಿಟ್ಟು ನಿಮ್ಮ ಮನೆಯಲ್ಲೂ ಕೂಡ ನೀವು ಟ್ರೈ ಮಾಡ್ತಾ ಹೋಗಿ.